ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಕಡಲೆಬೇಳೆ ಅಂಬೊಡೆ ಮಾಡೋಣವಾ? ಹೇಗೆ ಏನೇನು ಬೇಕು ಅಂತ ಹೇಳ್ತೀನಿ. ಸರಿ, ಇದು ಗಾಂಧಾರಿ ಮೆಣಸಿನ್ಕಾಯಿ, ಇಂಗು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕೊಬ್ಬರಿ, ಬೂದುಗುಂಬಳಕಾಯಿದು ಒಂದೆರಡು ಸ್ಪೂನು ಹಾಕ್ಕೋತೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಸರಿ, ಒಂಚೂರು ಅರಿಶಿನ, ಒಂದು ಅರ್ಧ ಸ್ಪೂನ್ ನಿಂಬೆಹಣ್ಣು ರಸ ಬೇಕಾಗುತ್ತೆ. ಉಪ್ಪು. ಈಗ ಮಿಕ್ಸಿಗೆ ಕಡಲೆಬೇಳೆ ಹಾಕ್ಕೊಂಡೆ, ಮೆಣಸಿನ್ಕಾಯಿ, ಇಂಗು, ಗಾಂಧಾರಿ ಮೆಣಸಿನ್ಕಾಯಿ ಮೂರು ಹಾಕ್ಕೊತಿದ್ದೀನಿ. ಒಂಚೂರು ಅರಿಶಿನ, ಸರಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ನಾನು ರುಬ್ಕೊತೀನಿ. ಈಗ ಎಲ್ಲ ರುಬ್ಬಿ ಹೀಗೆ ಇದು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ತಿನ್ನಬೇಕು ಅನ್ನೋದಕ್ಕೆ, ಅಂದರೆ ವಯಸ್ಸಾದವ್ರಿಗೂ ಆಗಲಿ ಅನ್ನೋದಕ್ಕೆ ನುಣ್ಣಗೆ ರುಬ್ಬಿದ್ದೀನಿ. ನಿಮಗೆ ಬೇಕಾದರೆ ಒಂಚೂರು ಕಮ್ಮಿ ಇದರಲ್ಲಿ ರುಬ್ಕೊಳ್ಳಿ, ಅಂದರೆ ಕಡಲೆಬೇಳೆ ಒಂಚೂರು ಕಾಣಿಸೋ ಥರ ರುಬ್ಕೊಳ್ಳಿ ಬೇಕಾದರೆ. ಸರಿ, ಅದಕ್ಕೆ ನಾನು ಬೂದುಗುಂಬಳಕಾಯ್ದು ಸಣ್ಣಗೆ ಹೆಚ್ಕೊಂಡಿದ್ದು ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕ್ಕೋತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂಚೂರು ಹಸಿ ಕೊಬ್ಬರಿ, ಒಂದು 2-3 ತೊಟ್ಟು ನಿಂಬೆಹಣ್ಣು ರಸ, ಒಂಥರ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ನೋಡಿ ಹದ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಇದನ್ನು ನೀಟಾಗಿ ಹೀಗೆ ಉಂಡೆ ಮಾಡಿ ಕರಿಯೋದು. ನೋಡಿ, ಹೀಗೆ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಕೈಯಲ್ಲಿ ಹೀಗೆ ಅದ್ದಿ ಇದು ಮಾಡೋಕ್ಕೆ. ಎಣ್ಣೆ ಕಾದಿದೆ. ಇವಾಗ ನಾನು ಹಾಕೋಕ್ಕೆ ಶುರು ಮಾಡ್ತೀನಿ. ಸುಮ್ಮನೆ ಹಿಂಗೆ ಇದು ಮಾಡೋದಷ್ಟೆ. ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕೋದು. ಎಲ್ಲದನ್ನು ಹೀಗೆ ಕರಿಯೋದು. ಹಿಂಗೆ ಇದು ಮಾಡಿಬಿಟ್ಟು ನೋಡಿ ಬೇಯ್ತಾ ಇದೆ. ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ನಾನು ಹಾಕಿದ್ದಕ್ಕೂ ಇದು ಎಷ್ಟು ಚೆನ್ನಾಗಿ ಉಪ್ಪಿದೆ. ಅದು ಬೂದುಗುಂಬಳಕಾಯ್ದು ನಾವು ಸಣ್ಣಗೆ ಹೆಚ್ಚು ಹಾಕಿರ್ತೀವಲ್ಲ, ಹಾಗಾಗಿ ಅದು ಒಂಥರ ರುಚಿನೂ ಕೊಡುತ್ತೆ ನಿಮಗೆ. ಈ ಥರ ಇವಾಗ ನಾವು ಎಕ್ಸ್ಟ್ರಾ ಬೇರೆಯವ್ರ ಅಂದರೆ ಸೋಡಾ ಇದು ಎಲ್ಲ ಹಾಕ್ತಾರಲ್ಲ, ಗರಿ ಬರಲಿ ಎಲ್ಲ ಅನ್ನೋದಕ್ಕೆ. ಆದರೆ ಅದು ಏನೂ ಬೇಕಿಲ್ಲ ನಿಮಗೆ. ಬೂದುಗುಂಬಳಕಾಯಿ ಹಾಕಿ ಒಂದು ರುಚಿನೂ ಕೊಡುತ್ತೆ, ಗರಿನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆ ರುಬ್ಬೋವಾಗ ಏನಾದರೂ ಒಂದು ಸ್ವಲ್ಪ ಅಳಕ ಆಯಿತು ಅಂದರೆ, ಸ್ವಲ್ಪ ಮೆತ್ತಗಾಯಿತು, ನೀರು ಜಾಸ್ತಿ ಆಯಿತು ಅನಿಸಿದ್ರೆ ಒಂದು ಸ್ಪೂನ್ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಬೋದು, ತೊಂದರೆ ಇಲ್ಲ. ಅದು ಬೇಕಾಗಲ್ಲ, ಆದರೂ ಒಂದೊಂದು ಸರ್ತಿ ಒಂಚೂರು ನೀರು ಅಂದರೆ ರುಬ್ಬೋವಾಗ ಒಂಚೂರು ನೀರು ಜಾಸ್ತಿ ಆಗಿ ಆ ಥರ ಏನಾನ ಆಯಿತು ಅಂದರೆ ನೀರು ಹಾಕೋದೇ ಇಲ್ಲ. ಬೇಕನ್ಸಿದ್ರೆ ಒಂದೊಂದು ಸರ್ತಿ ಹಾಕ್ಕೊಳ್ಬೇಕಾಗತ್ತೆ. ಆದರೆ ಆವಾಗ ಏನು ಯೋಚನೆ ಮಾಡಬೇಕಿಲ್ಲ. ಅದಕ್ಕೆ ಒಂಚೂರು ಒಂದು ಸ್ಪೂನ್ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ ನಿಮಗೆ ಹಾಕೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿದೆ. ನಾನು ತಟ್ಟಿ ಹಾಕಿದ್ದು ನಿಮಗೆ ಚೆನ್ನಾಗಿ ಉಬ್ಬಿದೆ. ನೋಡಿ ಎಲ್ಲ ಆಯಿತು. ಇವಾಗ ತೆಗಿತಾ ಇದ್ದೀನಿ. ಈಗ ರೆಡಿ ಆಯಿತು. ಕಡಲೆಬೇಳೆ ಅಂಬೊಡೆ ರೆಡಿ ಆಯಿತು. ಸರಿ, ತುಂಬ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ತಟ್ಟೆ ಹಾಕಿರೋದು. ಸರಿ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ, ಫಸ್ಟ್ ಕ್ಲಾಸಾಗಿ ಬಂದಿದೆ. ನೀವು ಮಾಡಿ ನನಗೆ ತಿಳಿಸಿ ಹೇಗೆ ನಿಮಗೂ ಚೆನ್ನಾಗಿ ಬಂತಾ ಇಲ್ವಾ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ. ಓಕೆನಾ? ಡನ್. ಥ್ಯಾಂಕ್ ಯು.